ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯೂದನು ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ದೇವರಿಂದ ಕರೆಯಲ್ಪಟ್ಟ ನಿಮಗೆ ಕರುಣೆಯು, ಶಾಂತಿಯು, ಪ್ರೀತಿಯು ಹೆಚ್ಚಾಗಲಿ. ಸಂದೇಶದ ಶಿರೋನಾಮೆ ದೇವರಿಂದ ಕರೆಯಲ್ಪಟ್ಟವರು ಎಂಬುದಾಗಿ. ಈ ವಾಕ್ಯದಲ್ಲಿ ನೋಡುವಾಗ ದೇವರಿಂದ ಯಾರಿಗೆ ಕರೆಯಲ್ಪಟ್ಟರು, ಯಾರಲ್ಲಿ ಪ್ರೀತಿ ಹೆಚ್ಚಾಗಬೇಕು, ಸಮಾಧಾನ ಹೆಚ್ಚಾಗಬೇಕು ಮತ್ತು ಕರುಣೆ ಹೆಚ್ಚಾಗಬೇಕು ಎಂಬುದಾಗಿ ಈ ಸತ್ಯವೇದದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ. ಈ ವಾಕ್ಯದಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಅನೇಕ ಜನರು ಕತ್ತಲೆಯಲ್ಲಿ ಜೀವಿಸುವಾಗ, ಪಾಪದ ಜೀವಿತದಲ್ಲಿ ಜೀವಿಸುವಾಗ, ನಾಶನ ಮಾರ್ಗದಲ್ಲಿ ಜೀವಿಸುವಾಗ, ಎಡಗೈ ಬಲಗೈ ತಿಳಿಯದ ಹಾಗೆ, ಹಿಂದೆ ಮುಂದೆ ತಿಳಿಯದ ಹಾಗೆ ಜೀವಿಸುತ್ತಾ ಇರುವಾಗ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಯಾರ ಬಳಿಗೆ ಬಂತೋ, ಯೇಸು ಕ್ರಿಸ್ತನೇ ನಿಜವಾದ ದೇವರು, ನನ್ನ ರಕ್ಷಕನು, ನನ್ನನ್ನು ಪಾಪದಿಂದ ಬಿಡಿಸಿದಾತನು ಎಂಬುದಾಗಿ ಯಾರೆಲ್ಲ ತಿಳಿದುಕೊಂಡಿದ್ದಾರೋ ಅವರ ಜೀವಿತದಲ್ಲಿ ಪ್ರೀತಿ, ಶಾಂತಿ, ಕರುಣೆ ಹೆಚ್ಚಾಗಬೇಕು ಎಂಬುದಾಗಿ ಈ ಸತ್ಯವೇದ ಹೇಳುತ್ತಾ ಇದೆ. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಪ್ರೀತಿ, ಕರುಣೆ, ಶಾಂತಿ ಕ್ರೈಸ್ತ ಮಕ್ಕಳಲ್ಲಿ ಹೆಚ್ಚಾಗಬೇಕು ಎಂಬುದಾಗಿ ಈ ಸಂದೇಶದ ಮೂಲಕ, ಈ ಸತ್ಯವೇದದ ಮೂಲಕ ನಾವು ನೋಡುವಂತವರಾಗಿದ್ದೇವೆ. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮಲ್ಲಿ ಪ್ರೀತಿ ಎಂತದಾಗಿದೆ, ನಮ್ಮಲ್ಲಿ ಸಮಾಧಾನ, ಶಾಂತಿ, ಕರುಣೆ ಎಂತದಾಗಿದೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾಕೆ? ಈ ಲೋಕವನ್ನು ಪ್ರೀತಿ ಮಾಡಿದ್ದಕ್ಕಾಗಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಅಂತ ಪ್ರೀತಿ ನಮ್ಮಲ್ಲಿರುವಂತದಾಗಬೇಕು. ಯೇಸು ಕ್ರಿಸ್ತನು ಈ ಲೋಕ ಕೊಡುವ ರೀತಿಯಲ್ಲಿ ನಿಮಗೆ ಸಮಾಧಾನ ಕೊಡುವುದಿಲ್ಲ, ನನ್ನಲ್ಲಿರ್ತಕ್ಕಂಥ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ನಮ್ಮಲ್ಲಿ ಯೇಸು ಕ್ರಿಸ್ತನ ಕರುಣೆ ಇರಬೇಕು. ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಪ್ರೀತಿ ಎಂತದಾಗಿದೆ, ನಮ್ಮಲ್ಲಿ ಇರ್ತಕ್ಕಂಥ ಶಾಂತಿ ಎಂತದಾಗಿದೆ, ನಮ್ಮಲ್ಲಿ ಕರುಣೆ ಎಂತದಾಗಿದೆ ಎಂಬುದಾಗಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮಲ್ಲಿ ಯೇಸು ಕ್ರಿಸ್ತನ ಪ್ರೀತಿ ಇರುವಾಗ, ಯೇಸು ಕ್ರಿಸ್ತನ ಶಾಂತಿ ಇರುವಾಗ, ಯೇಸು ಕ್ರಿಸ್ತನ ಸಮಾಧಾನ ನಮ್ಮಲ್ಲಿರುವಾಗ, ನಾವು ಈ ಲೋಕದಲ್ಲಿ ಜೀವಿಸುವಾಗ, ಈ ಲೋಕದ ಜನರು ನಮ್ಮನ್ನು ನೋಡುವಾಗ, ಈ ಲೋಕದ ಜನರು ಯೇಸು ಕ್ರಿಸ್ತನ ನಾಮವನ್ನು ಘನಪಡಿಸುತ್ತಾರೆ. ಇವರು ಕ್ರೈಸ್ತ ಮಕ್ಕಳಾಗಿದ್ದಾರೆ, ಯೇಸುವಿನ ಮಕ್ಕಳಾಗಿದ್ದಾರೆ. ಇವರ ಜೀವಿತದಲ್ಲಿ ಪ್ರೀತಿ ಇದೆ, ಕರುಣೆ ಇದೆ, ಶಾಂತಿ ಇದೆ. ಇವರು ಅನೇಕ ಜನರಿಗೆ ಪ್ರೀತಿಯಿಂದ ಮಾತನಾಡುತ್ತಾರೆ. ಕಷ್ಟದಲ್ಲಿರುವವರಿಗೆ, ದುಃಖದಲ್ಲಿರುವವರಿಗೆ ಇವರು ಕರುಣಿಸುತ್ತಾರೆ, ಸಹಾಯ ಮಾಡುತ್ತಾರೆ. ಅನೇಕ ರೀತಿಯ ಸಮಾಧಾನದ ಮಾತುಗಳು ದುಃಖದಲ್ಲಿರುವವರಿಗೆ ಈ ಮಕ್ಕಳು ಹೇಳ್ತಾರೆ, ಈ ಜನರು ಹೇಳುತ್ತಾರೆ ಎಂಬುದಾಗಿ ನಮ್ಮ ವಿಷಯವಾಗಿ ತಂದೆಯಾದ ದೇವರಿಗೆ ಮಹಿಮೆಯನ್ನು ಉಂಟು ಮಾಡುವಂತದಾಗಿದೆ. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದ ಮೂಲಕ ಯೇಸು ಕ್ರಿಸ್ತನ ಪ್ರೀತಿ, ಯೇಸು ಕ್ರಿಸ್ತನ ಕರುಣೆ, ಯೇಸು ಕ್ರಿಸ್ತನ ಶಾಂತಿ ಈ ಲೋಕದ ಜನರ ಮುಂದೆ ಅದು ಪ್ರಭಾವ ಬೀರುವ ರೀತಿಯಲ್ಲಿ ನಮ್ಮ ಪ್ರೀತಿ, ನಮ್ಮ ಶಾಂತಿ, ನಮ್ಮ ಕರುಣೆ ಈ ಲೋಕದ ಜನರಿಗೆ ನಾವು ತೋರುವಂತವರಾಗಬೇಕು. ನಾವು ಈ ರೀತಿಯಾಗಿ ಜೀವಿಸುವಾಗ ನಮ್ಮ ಜೀವಿತದಲ್ಲಿ ಶಾಂತಿ, ಪ್ರೀತಿ, ಕರುಣೆ ಹೆಚ್ಚಾಗುತ್ತದೆ. ಈ ಒಂದು ದಿನದಲ್ಲಿ ನಮ್ಮಲ್ಲಿರ್ತಕ್ಕಂಥ ಪ್ರೀತಿ, ಕರುಣೆ, ಶಾಂತಿ ಹೆಚ್ಚಾಗುತ್ತಾ ಇದೆನಾ, ಅದು ಕಡಿಮೆಯಾಗುತ್ತಾ ಇದೆನಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಪ್ರೀತಿ ಇಲ್ಲದೆ ಇರುವುದಾದರೆ, ಯೇಸು ಕ್ರಿಸ್ತನ ಕರುಣೆ ಇಲ್ಲದೆ ಇರುವುದಾದರೆ, ಯೇಸು ಕ್ರಿಸ್ತನ ಶಾಂತಿ ನಮ್ಮಲ್ಲಿ ಇಲ್ಲದೆ ಇರುವುದಾದರೆ, ಈ ಒಂದು ದಿನದಲ್ಲಿ ಸತ್ಯವೇದದ ಮೂಲಕ ನಾವು ತಿಳಿದುಕೊಂಡಿದ್ದೇವೆ, ದೇವರು ಕರೆಯಲ್ಪಟ್ಟಂತ ಜನರಲ್ಲಿ ಪ್ರೀತಿ ಇರಬೇಕು, ಶಾಂತಿ ಇರಬೇಕು, ಕರುಣೆ ಇರಬೇಕು, ಅದು ಹೆಚ್ಚಾಗಿ ಇರಬೇಕೆಂಬುದಾಗಿ ಸತ್ಯವೇದ ಹೇಳುತ್ತಾ ಇದೆ. ನಾವು ಇಂದಿನಿಂದ
ನಮ್ಮಲ್ಲಿರ್ತಕ್ಕಂಥ ಪ್ರೀತಿಯನ್ನು ನಾವು ವ್ಯಕ್ತಪಡಿಸುತ್ತಾ, ನಮ್ಮಲ್ಲಿರ್ತಕ್ಕಂಥ ಕರುಣೆಯನ್ನು ಈ ಲೋಕದ ಜನರಿಗೆ ತೋರಿಸುತ್ತಾ, ನಮ್ಮಲ್ಲಿರ್ತಕ್ಕಂಥ ಶಾಂತಿಯನ್ನು ಈ ಲೋಕದ ಜನರಿಗೆ ನಾವು ಸಮಾಧಾನದ ಪ್ರೀತಿಯ ಮಾತುಗಳನ್ನು, ಕರುಣೆಯನ್ನು ತೋರುತ್ತಾ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಆವಾಗ ನಮ್ಮ ಜೀವಿತದಲ್ಲಿ ಹೆಚ್ಚಾದ ರೀತಿಯಲ್ಲಿ ಶಾಂತಿ ಇರುತ್ತದೆ, ಹೆಚ್ಚಾದ ರೀತಿಯಲ್ಲಿ ಕರುಣೆ ಬರುತ್ತದೆ, ಹೆಚ್ಚಾದ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಪ್ರೀತಿ ಬರುತ್ತದೆ. ನಮ್ಮ ಜೀವಿತದ ಮೂಲಕ ಯೇಸು ಕ್ರಿಸ್ತನು ಪ್ರಕಟವಾಗುತ್ತಾನೆ. ನಾವಷ್ಟೇ ಪ್ರೀತಿಯಲ್ಲಿ ಜೀವಿಸದ ಹಾಗೆ, ನಾವಷ್ಟೇ ಕರುಣೆಯಲ್ಲಿ ಜೀವಿಸದ ಹಾಗೆ, ನಾವಷ್ಟೇ ಶಾಂತಿಯಲ್ಲಿ ಜೀವಿಸದ ಹಾಗೆ ಇನ್ನು ಯಾರೆಲ್ಲ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳಲಿಲ್ಲವೋ ಆ ಮಕ್ಕಳಿಗೆ ನೀವು ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವಾಗ ನಿಮ್ಮಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ. ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವಾಗ ಕರುಣೆ ಹೆಚ್ಚಾಗುತ್ತದೆ. ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವಾಗ ನಿಮಗೆ ಶಾಂತಿ ಆಗುತ್ತದೆ ಎಂಬುದಾಗಿ ಈ ಸತ್ಯವೇದದ ಮೂಲಕ ನಾವು ತಿಳಿಸಿ ಹೇಳುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಇನ್ನು ನಮ್ಮ ಜೀವಿತದಲ್ಲಿ ಹೆಚ್ಚಾದ ರೀತಿಯಲ್ಲಿ ಪ್ರೀತಿಯನ್ನು ಹೊಂದಿಕೊಂಡು, ಕರುಣೆಯನ್ನು ಹೊಂದಿಕೊಂಡು, ಶಾಂತಿಯನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ. ಆಮೆನ್.